ಮೊಳಕೆ ಕಾಳಿನ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ರೀತಿ ಮಾಡ್ತೀನಿ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೊಳಕೆ ಕಟ್ಟಿದ ಕಾಳು. ನಾನಿವತ್ತು ಹಸಿರು ಕಾಳು ಮತ್ತು ಕಡಲೆಕಾಳು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಾಳು ಬೇಕು ನೀವು ಆ ಕಾಳು ತೊಗೋಬೋದು. ಮತ್ತು ಸಾಂಬಾರು ಪೌಡರು 1-2 ಸ್ಪೂನ್ ಬೇಕಾಗುತ್ತೆ. ಸಾಂಬಾರು ಪೌಡರು ಇಷ್ಟು ಮೊಳಕೆ ಕಾಳು ಸಾಂಬಾರಿಗೆ ಬೇಕಾಗಿರೋ ಅಂಥ ಪದಾರ್ಥಗಳು. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಜಾರ್ ತಗೊಳ್ಳಿ. ಜಾರ್ಗೆ ತೆಂಗಿನಕಾಯಿ, ಈರುಳ್ಳಿ, ಕಟ್ ಮಾಡಿದಂತಹ ಟೊಮೊಟೊ, ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ನಾನಿವತ್ತು 2 ಸ್ಪೂನ್ ಹಾಕೋತಾ ಇದ್ದೀನಿ ಸಾಂಬಾರು ಪೌಡರು. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ತುಂಬ ತರಿ ಮಾಡಬೇಡಿ, ನುಣ್ಣಗೆ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಬೇಕು ಅಂದವ್ರು ಈರುಳ್ಳಿ ಹಾಕ್ಕೋಬೋದು. ನಾನು 1-2 ಎಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ಲೇವರ್ ಬಂದಮೇಲೆ ಇದಕ್ಕೆ ಕಾಳು ಹಾಕ್ಕೊಳ್ಳಿ. ಮೊಳಕೆ ಕಟ್ಟಿದ ಕಾಳನ್ನ ಕ್ಲೀನಾಗಿ ತೊಳೆದುಬಿಟ್ಟು ಅದ್ರ ಜೊತೆಗೆ ಹಾಕ್ಕೊಳ್ಳಿ ಒಗ್ಗರಣೆಗೆ. ನೀವು ಬೇಕು ಅಂದರೆ ಆಲೂಗೆಡ್ಡೆ ಹಾಕ್ಕೋಬೋದು. ನಾನಿವತ್ತು ಆಲೂಗೆಡ್ಡೆ ಯೂಸ್ ಮಾಡ್ತಿಲ್ಲ, ವಾಯು ಅಂತ ನಮ್ಮ ಮನೇಲಿ ತಿನ್ನಲ್ಲ. ಹಾಗಾಗಿ ನಾನು ಬದನೆಕಾಯಿ ಒಂದೇ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಸಿರು ಕಾಳಲ್ಲಿ ಸಿಪ್ಪೆ ಎಲ್ಲ ಬಿಡಬೇಕು ಅನ್ನೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೀವೇನು ರುಬ್ಬಿದ್ದೀರ ಮಸಾಲೆ ಅದನ್ನು ಹಾಕ್ಕೊಳ್ಳಿ. 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕುಕ್ಕರ್ ಮುಚ್ಚಿಬಿಟ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು ಅನ್ನೋ ತನಕ ಬಾಡಿಸ್ಕೊಳ್ಳಿ. ಮತ್ತು ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನನಗೆ ಇಷ್ಟು ಗಟ್ಟಿ ಸಾಕು, ನಾನು ಇಷ್ಟೇ ನೀರು ಹಾಕ್ಕೋತೀನಿ. 2 ವಿಜಿಲ್ ಬರೆಸ್ತೀನಿ. 2 ವಿಜಿಲ್ ಬಂದಮೇಲೆ ನೋಡೋಣ ಸಾಂಬಾರು ಹೆಂಗಾಗಿರುತ್ತೆ ಅಂತ. ನೋಡಿ ಸಾಂಬಾರು ಚೆನ್ನಾಗಾಗಿದೆ, ಗಟ್ಟಿ ಎಲ್ಲ ಕರೆಕ್ಟಾಗಿದೆ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ನಮ್ಮ ಇವತ್ತಿನ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿದೆ.